ಬ್ಲಡ್ ಹಾಕ್ಸ್ಕೊಬೇಕಂತಿದ್ರೆ ಅಲ್ಲೇ ಹಾಕ್ಸ್ಕೊತಾರಂತೆ. ಅದು ನೋಡ್ಬೇಕು, ಹೇಳಿದ್ದೀನಿ ಹಾಕ್ಸ್ಕೊ ಅಂತ. ರಜೆನೂ ಹಾಕೋಂಗಿಲ್ಲ, ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು, ನಮ್ಮ ಕಾಲೇಜ್ ಫೀಸೆಲ್ಲ ಅವರೇ ಕಟ್ಟಬೇಕು. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರೋದು. ದರ್ಶನ್ ಅವರು ಆ್ಯಕ್ಟ್ ಮಾಡಿದಾರಲ್ಲ ಫಿಲಮು ಕಲಾಸಿಪಳ್ಳಿ ಅಂತ, ಅದು ಇದೇ ಏರಿಯಾದಲ್ಲಿ ಮಾಡಿರೋದು ಅನಿಸುತ್ತೆ. ನಾನು ಕನ್ಸಿಸ್ಟೆನ್ಸಾಗಿ ನಾವು ಮಾಡಿದ ಕೆಲಸನೇ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಆಗಿರ್ತೀವಿ ಹೇಳಿ. ಬೆಳಗ್ಗೆನೇ ಆನ್ಲೈನ್ ಕ್ಲಾಸ್ 2 ಮುಗಿಸ್ಕೊಂಡು ಮುಗಿಷ್ಟೊತ್ತಿಗೆ 12 ಗಂಟೆ ಆಯಿತು. 12 ಗಂಟೆ ಆದಮೇಲೆ ಈಗ ನಾವು ಮಾಡ್ತಾಯಿದ್ದೆ ಅಂದರೆ ಫ್ರೆಶ್ ಅಪ್ ಆಗಿ 12:30 ಆಗೈತೆ. ಈಗ ಊಟ ಮಾಡೋಣ ಅಂತ ಬಂದಿದ್ದೀವಿ. ತಟ್ಟೆ ರೆಡಿ ಇದೆ, ಸಾಂಬಾರು ಬಿಸಿ ಆಗ್ತಾಯಿದೆ. ಇವಾಗ ಫಸ್ಟು ಊಟ ಮಾಡಬೇಕು. ಊಟ ಆದಮೇಲೆ ಸ್ನಾನ ಮಾಡ್ಕೊಬೇಕು ಐಸ್. ನೋಡಿ, ಸ್ನಾನ ಮಾಡ್ಕೊಬೇಕು. ನೋಡಿ, ನಮ್ಮ ಬಾಸು ಬಂದಿದ್ದಾರೆ, ನಮ್ಮ ನೋಡ್ಕೊಂಡು ಡೋರ್ ತೆಗೆದು ಸಾಕು ಬಂದ್ಬಿಡ್ತಾರೆ. ಎಲ್ಲಿರ್ತಾರೇನೋ ಗೊತ್ತಿಲ್ಲ, ಮನೆ ಹತ್ರ ಕಾಣಿಸಲ್ಲ. ಡೋರ್ ತೆಗೆದ್ರೆ ಪ್ರತ್ಯಕ್ಷ ಆಗಿಬಿಡ್ತಾರೆ. ನೋಡಿ, ಓಡೋಗ್ತಾರೆ ಭಯ ಬಿದ್ದು. ಏನಾದರೂ ಹಾಕಿದ್ರೆ ತಿಂತಾರೆ ಗೈಸ್. ಅಷ್ಟೇ. ಇವಾಗ ಊಟ ಮಾಡೋಣ ಬನ್ನಿ ಗೈಸ್. ಊಟ ಮಾಡ್ತಾಯಿದ್ದೀನಿ. ಅರ್ಧ ಊಟ ಮಾಡಿದ್ಮೇಲೆ ನೆನಪಾಯ್ತು, ನಿಮ್ಗೆ ಊಟನೇ ತೋರಿಸಿಲ್ಲ ಅಲ್ಲಿ. ಹೊತ್ತೇನು ಊಟ ಅಂತ ಹೇಳಲೇ ಇಲ್ಲ ಅಂತ. ನೋಡಿ, ಬೇಳೆ ಸಾರು, ಅನ್ನ, ಮೊಸರು, ಇದು ರಸಮ್ಮು. ಇದು ನೋಡಿ, ಇಲ್ಲಿ ಮಲ್ಕೊಂಡಿದ್ದಾರೆ. ತರಕಾರಿ ಹಾಕಿದೆ ಗೈಸ್, ಆಲೂಗಡ್ಡೆ ತಿಂತು ನಾಯಿ. ಊಟ ಆದಮೇಲೆ ಏನಾದರೂ ಮೊಸರನ್ನ ಏನಾದರೂ ಹಾಕಿ ಕಳಿಸ್ಕೊಡ್ತೀನಿ. ಅವ್ನಿಗೆ ಊಟ ಆಗುತ್ತೆ ಅವಾಗ. ಓಕೆನಾ? A few moments later. ಗೈಸ್, ಇನ್ನೇನು ರ್ಯಾಪಿಡೋ ಹೋಗೋಣಂತ ರೆಡಿ ಆದೆ. ನಮ್ಮ ಅಮ್ಮನೂ ಬಂದರು. ನೋಡಿ, ಇವತ್ತು ರೋಡಲ್ಲಿ ತಲೆ ಸುತ್ತಂತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದಾರೆ. ನನಗೊಂದು ಫೋನ್ ಮಾಡಿಲ್ಲ, ಇವಾಗ ಹೇಳ್ತಾ ಇದ್ದಾರೆ ಬಂದಮೇಲೆ. ಅದಕ್ಕೆ ಬ್ಲಡ್ ಕಮ್ಮಿ ಆಗೈತೆ. ನಾಳೆ ಅವ್ರ ಆಫೀಸಲ್ಲಿ ಏನೋ ಚೆಕಪ್ ಇದೆ ಅಂತೆ, ಫ್ರೀಯಾಗಿ ಅದನ್ನು ಮಾಡಿಸ್ತಾರೆ. ಇನ್ ಕೇಸ್ ಬ್ಲಡ್ ಹಾಕ್ಸ್ಕೊಬೇಕು ಅಂತಂದರೆ ಅಲ್ಲೇ ಹಾಕ್ಸ್ಕೊತಾರಂತೆ. ಅದು ನೋಡ್ಬೇಕು, ಹೇಳಿದ್ದೀನಿ ಹಾಕ್ಸ್ಕೊ ಅಂತ. ರಜೆನೂ ಹಾಕೋಂಗಿಲ್ಲ, ಕೆಲಸ ಮಾಡಬೇಕು, ಎಲ್ಲ ಮಾಡಬೇಕು, ನಮ್ಮ ಕಾಲೇಜ್ ಫೀಸೆಲ್ಲ ಅವರೇ ಕಟ್ಟಬೇಕು. ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇರೋದು. ನೋಡಿ, ಇವಾಗ ಬಂದಿದ ತಕ್ಷಣ ಮಲ್ಕೊಂಡಿದ್ದಾರೆ. ಅದಕ್ಕೆ ನಾನು ಇವಾಗ ಪೊಮೊಗ್ರಾನೇಟ್ ಬಿಡಿಸ್ತಾಯಿದ್ದೀನಿ, ದಾಳಿಂಬೆ ಬಿಡಿಸ್ತಾಯಿದ್ದೀನಿ ಅವ್ರು ತಿನ್ನಲಿ ಅಂತ. ನೋಡಿ, ಬಿಡಿಸ್ತಾಯಿದ್ದೀನಿ. ಈಗ ಬಿಡಿಸ್ಕೊಟ್ಟು ನನ್ನ ನಡೆ ರ್ಯಾಪಿಡೋ ಕಡೆ ಬಿಡಿಸ್ಕೊಟ್ಟು ರ್ಯಾಪಿಡೋಗೆ ಹೋಗ್ತೀನಿ. ಅಷ್ಟೊತ್ತಿಗೆ ಅವರು ಅಡುಗೆ ಮನೇಲಿ ಐತೆ ಆಲ್ರೆಡಿ, ಅದನ್ನೇ ಊಟ ಮಾಡಿ ಮಲ್ಕೊತಾರೆ. ನಾನು ಬಂದು ಊಟ ಮಾಡಿ ನಾನು ಮಲ್ಕೊಳೋದು ಅಷ್ಟೇ. ಇವಾಗ ಸದ್ಯಕ್ಕೆ ದಾಳಿಂಬೆ ಬಿಡಿಸ್ತಾ ಇದ್ದೀನಿ. ಅವ್ರಿಗೆ ಎಬ್ಸ್ಬಿಟ್ಟು ಕೊಟ್ಟು ನಾನು ಕೆಲಸಕ್ಕೆ ಹೋಗ್ತೀನಿ ಗೈಸ್. ಹಿಂಗೆ ರ್ಯಾಪಿಡೋ ಮಾಡ್ಕೊಂಡು ಆರ್ಡರ್ ಬಿದ್ದಿತ್ತು, ಬಂದಿದ್ದೆ. ಇವಾಗ ಎಲ್ಲಿದ್ದೀನಿ ಅದೇ ಸದ್ಯಕ್ಕೆ ನಾವಿರೋದು ಕಲಾಸಿಪಳ್ಳಿ ಬಸ್ ಸ್ಟಾಪಲ್ಲಿ. ದರ್ಶನ್ ಅವರು ಆ್ಯಕ್ಟ್ ಮಾಡಿದಾರಲ್ಲ ಫಿಲಮು ಕಲಾಸಿಪಳ್ಳಿ ಅಂತ, ಅದು ಇದೇ ಏರಿಯಾದಲ್ಲಿ ಮಾಡಿರೋದು ಅನಿಸುತ್ತೆ ನನ್ನ ಪ್ರಕಾರ. ಕಲಾಸಿಪಳ್ಳಿಯ ಮಾರ್ಕೆಟ್ ಇದು. ನಾವೀಗ ಸದ್ಯಕ್ಕೆ ಇಲ್ಲಿದ್ದೀವಿ. ಇದಕ್ಕೆ ನಿಮ್ಗೆ ಒಂದು ಮಾತು ಹೇಳೋಣ ಅನಿಸ್ತು, ಅದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಏನು ಸ್ಪೆಷಲ್ ಇಲ್ಲ. ನೋಡಿ, ಇದೇ ಕಲಾಸಿಪಳ್ಳಿ. ಫುಲ್ಲು ಕಸ ಗೈಸ್, ಹಸುಗಳೆಲ್ಲ ಕಸ ತಿನ್ಕೊಂಡಿದ್ದಾವೆ. ಪರಿಸ್ಥಿತಿ ಚೆನ್ನಾಗಿಲ್ಲ ಏರಿಯಾದಲ್ಲಿ ಗೈಸ್. ಫೈನಲಿ ಇವತ್ತಿನ ರ್ಯಾಪಿಡೋ ವರ್ಕು ಮುಗಿದಾಯಿತು. ನಾನು ಕಲಾಸಿಪಳ್ಳಿನ ಆ್ಯಕ್ಚುಲಿ ಯಶವಂತಪುರ ಹೋಗಿದ್ದೆ. ಯಶವಂತಪುರದಿಂದ ಡೈರೆಕ್ಟ್ ವೈಟ್ ಫೀಲ್ಡ್ ಬಿತ್ತು. ವೈಟ್ ಫೀಲ್ಡಿಂದ ಆರ್ಡರ್ ಬೀಳಲಿಲ್ಲ, ಬರೋಣ ಸೆಂಟ್ರಲ್ ಅಂತ ಚಿಕ್ಕ ಆರ್ಡರ್ ಬಿತ್ತು, ಅದನ್ನು ಹಾಕೊಂಡು ಬಂದೆ. ಇವಾಗ ಟೈಮ್ ನೋಡಿದ್ರೆ 1:14. ನಮ್ಮ ನಡೆ ಮನೆ ಕಡೆ ಮನೆಗೆ ಹೋಗ್ತಾ ಇದ್ದೀನಿ. ರೋಡ್ ಮಾತ್ರ ಪೀಸ್ ಆಗಿದೆ. ಅಡಿನ ಪೀಸಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಈಗ ಮನೆಗೆ ಹೋಗಿ ಹೊಟ್ಟೆ ತುಂಬ ತಿನ್ನಬೇಕು. ನೋಡಿ ಗೈಸ್, ಮನೆಗೆ ಬರುವಾಗ ಆಟೋಗಳು ಬೀಳ್ತವೆ. ಅಲ್ಲಿ ನಿಂತ್ಕೊಂಡಿದ್ದಾಗ ಆರ್ಡ್ರೇ ಬಿಡಲ್ಲ. ಅದೇ ಮನೆಗೆ ಹಾಕೊಂಡು ಹೋಗೋವಾಗ ಆಟೋ ಬೀಳ್ತಾ ಇರ್ತವೆ. ಏನು ಮಾಡೋಣ ಹೇಳಿ. ಸದ್ಯಕ್ಕೆ ನಮ್ಮ ನಡೆ ಮನೆ ಕಡೆ. ಇವಾಗ ನಿಮಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿದ್ದಾರೆ ನೋಡಿ ಗಾಂಧಿ ತಾತ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ನೋಡ್ಕೊಂಡು ನಾವು ಮನೆಗೆ ಹೋಗ್ತಾ ಇದೀವಿ. ಬನ್ನಿ ಗೈಸ್, ಮನೆಗೆ ಹೋಗೋಣ. ಟೈಮ್ ಆಯಿತು, ಮಾತಾಡ್ಕೊಂಡಿದ್ರೆ ಆಗಲ್ಲ. ರೋಡ್ ಚೆನ್ನಾಗಿದೆ ಅಂತ ಫುಲ್ ಕಿತ್ತಿ ಕೆರೆಡ್ದೋಗಿತ್ತು ರೋಡು. ರೀಸೆಂಟಾಗಿ ರೆಡಿ ಮಾಡಿದ್ದಾರೆ. ಇನ್ನು ಎಷ್ಟು ದಿನ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಗೈಸ್. ನಾವು ನೋಡಬಿಟ್ಟು ಎಷ್ಟು ದಿನ ಚೆನ್ನಾಗಿರೋದು ಅಂತ ನಿಮಗೂ ಹೇಳ್ತೀನಿ. ಏನಾದರೂ ಕೆಟ್ಟೋದ್ರೆ ಸದ್ಯಕ್ಕೆ ಮನೆಗೆ ಹೋಗೋಣ ಬನ್ನಿ, ಟೈಮ್ ಆಯಿತು. ನಿಮ್ಮನ್ನ ತಡೆದಿರುವವರು ಯಾರು? ಗೈಸ್, ಫೈನಲಿ ಬಂದೆ ಮನೆಗೆ. ಇವಾಗ ಮನೆಗೆ ಬಂದಾಗ ಟೈಮ್ ಎಷ್ಟು ಅಂದರೆ 1:38. ಇವಾಗ ಊಟ ಮಾಡಬೇಕು. ಹಸುವಾಗ್ತಿದೆ, ಹಂಗೆ ನಿದ್ದೆನೂ ಬರ್ತಾಯಿದೆ. ಆದರೆ ಉಪವಾಸ ಮಲಗಲ್ಲ, ಊಟ ಮಾಡೇ ಮಲಗ್ತೀನಿ. ಅಲ್ಲಗಿ ಲೆವೆಲ್ಗೆ ಬಂದಾತ ಅಷ್ಟೇ ಗೈಸ್. ಅನ್ನ ರಸಮ್ ಇದೆ, ಇವಾಗ ಊಟ ಮಾಡಬೇಕು. ಮತ್ತು ಏನಿಲ್ಲ ಗೈಸ್, ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಆದರೂ ಮಾಡ್ತಾಯಿದ್ದೀನಿ, ಕನ್ಸಿಸ್ಟೆಂಟಾಗಿ ಮಾಡ್ತೀನಿ. ನೋಡೋಣ, ಒಂದಲ್ಲ ಒಂದಿನ ಸಕ್ಸಸ್ ಆಗಿ ಆಗ್ತೀವಿ ಗೈಸ್. ಒಂದಲ್ಲ ಒಂದಿನ ಕನ್ಸಿಸ್ಟೆನ್ಸಾಗಿ ನಾವು ಮಾಡಿದ ಕೆಲಸನೇ ಮಾಡ್ತಾಯಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಆಗಿ ಆಗ್ತೀವಿ. ಏನು ಹೇಳಿ, ಒಂದಲ್ಲ ಒಂದಿನ ಸಕ್ಸಸ್ ಆಗೇ ಆಗ್ತೀವಿ ಅಷ್ಟೇ ಗೈಸ್. ನಿಮ್ಮ ಸಪೋರ್ಟ್ ಯಾವಾಗ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನೋಡ್ತಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ, ಗುಡ್ ನೈಟ್ ಗೈಸ್.